ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಬ್ರಹ್ಮಾಂಡ ಅಕ್ರಮ ನಡೆದಿದ್ಯಾ ಅಂಥದ್ದೊಂದು ಗಂಭೀರ ಆರೋಪ ಕೇಳಿಬಂದಿದೆ. ಯಾವುದರಲ್ಲಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಗೋಲ್ಮಾಲ್ ನಡೆದಿರುವಂತಹ ಆರೋಪ. ನೇಮಕಾತಿ ಪ್ರಕ್ರಿಯೆಯನ್ನ ರದ್ದುಗೊಳಿಸುವಂತೆ ಆಕಾಂಕ್ಷಿಗಳು ಒತ್ತಾಯವನ್ನ ಮಾಡ್ತಿದ್ದಾರೆ. 400 ಪಶು ವೈದ್ಯಾಧಿಕಾರಿಗಳ ಹುದ್ದೆಗೆ ಜನವರಿ 8ನೇ ತಾರೀಕು ಪರೀಕ್ಷೆಯನ್ನ ನಡೆಸಲಾಗಿತ್ತು. ಜುಲೈ 17ನೇ ತಾರೀಕು ಫಲಿತಾಂಶ ಕಂಡು ಅಭ್ಯರ್ಥಿಗಳು ಆತಂಕಕ್ಕೊಳಗಾಗ್ಬಿಟ್ಟಿದ್ದಾರೆ. ಅಮಾನತಾದಂತಹ ಶಿವಶಂಕರಪ್ಪ ಸಾಹುಕಾರ್ ಕೈವಾಡ ಈ ಅಕ್ರಮದಲ್ಲಿದೆ ಅನ್ನುವಂತಹ ಆರೋಪವನ್ನ ಮಾಡಲಾಗ್ತಾ ಇದೆ. ನೇಮಕಾತಿಯಲ್ಲಿ 60% ಅಕ್ರಮ ಆಗಿದೆ ಎನ್ನುವಂತಹ ಗಂಭೀರ ಆರೋಪವನ್ನ ಆಕಾಂಕ್ಷಿಗಳು ಮಾಡ್ತಿದ್ದಾರೆ. ಹಾಗಾಗಿ ನೇಮಕಾತಿ ಪ್ರಕ್ರಿಯೆಯನ್ನ ರದ್ದು ಮಾಡಿ ಮರು ಪ್ರಕ್ರಿಯೆಯನ್ನ ನಡೆಸಿ ಎನ್ನುವಂತಹ ಒತ್ತಾಯವನ್ನ ಮಾಡ್ತಿದ್ದಾರೆ. 50ಕ್ಕೂ ಹೆಚ್ಚು ಅಭ್ಯರ್ಥಿಗಳು ವಿಧಾನಸೌಧ ಠಾಣೆಯಲ್ಲಿ ಈ ಬಗ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಒಂದು ಹುದ್ದೆಗೆ ಬರೋಬ್ಬರಿ 80 ಲಕ್ಷ ರೂಪಾಯಿ ಬೇಡಿಕೆ ಅಥವಾ 80 ಲಕ್ಷ ರೂಪಾಯಿಗೆ ಒಂದು ಹುದ್ದೆ ಬಿಕರಿಯಾಗಿದೆ ಎನ್ನುವಂತಹ ಗಂಭೀರ ಆರೋಪವನ್ನ ಮಾಡಲಾಗಿದೆ. ಇಲ್ಲ ನನ್ನ ಮಗ ನಿಮಗೋಸ್ಕರನೇ ನಾನು ದುಡ್ಡು ಖರ್ಚು ಕೊಟ್ಟಿದ್ದೀನಿ ದುಡ್ಡು ಮಾಡೋಕ್ಕೆ. ಪ್ರಶ್ನೆ ದುಡ್ಡಿನ ಬಂದಿಲ್ಲ, ನಾನು ದುಡ್ಡು ಕೇಳ್ತಾ ಇರ್ಲಿಲ್ಲ. ಆದ್ರೆ ಬಟ್ ನಾನು ಲಾಸ್ಟ್ ಟೈಮ್ ಒಬ್ರು ಮೋಸ ಮಾಡಿದ್ದಾರೆ ಸರ್. ಹೇಳಿದ್ರಿ ನಮ್ ಮುಸ್ಲಿಂ ಜನಾಂಗನೇ ನನ್ಗೆ ಮೋಸ ಮಾಡಿತ್ತು. 2 ಜನ ಅಣ್ಣ ತಮ್ಮ ಕೂಡಿ ಎಲ್ಲಾನು ಅದನ್ನ ಹೊರಗಡೆ ತರುಗಂಟನು ನಾನು ಮಾಡಿಸ್ಕೊತೀನಿ ಅಂತ ಹೇಳಿದ್ರು. ನಾನು ಫಸ್ಟ್ ಟೈಮ್ ವಿನೋದ್ಗೆ ಏನ್ ಹೇಳಿದ್ನಲ್ಲ ಅದನ್ನೇ ಹೇಳಿದ್ದೆ. ಅಮೌಂಟ್ ಕೆಲಸ ಆದ ಕೂಡಲೇ ಅರ್ಧ ಕೊಡ್ಬೇಕು, ರಿಸಲ್ಟ್ ಬಂದು ನಿಮ್ಮದು ಲಿಸ್ಟ್ ತೆಗೆದ ಮಿಕ್ಕಿ ದುಡ್ಡು ಕೊಡ್ಬೇಕಂತ ಹೇಳಿದ್ದೆ. ಅವ್ರಿಗೆ ಕೂಡ ಇದನ್ನೇ ಹೇಳಿದ್ದು. ಅವ್ರು ಏನ್ ಮಾಡಿದ್ರು, ಎಲ್ಲಾನು ಕೆಲಸ ಸ್ಟಾರ್ಟ್ ಮಾಡ್ಲಿಕ್ಕಿದ್ರು. ನಮ್ಮ ಮನೆಯಲ್ಲಿ ಬೇಡ ಅಂತ ಇದ್ದಾರೆ ಅಂತ ಹೇಳ್ಬಿಟ್ಟಿದ್ರು. ಅದು ಕೈಲಿಂದ ದುಡ್ಡು ಕೊಟ್ಟೆ ಸರ್ ನಾನು. ಅವರು ಎಲ್ಲ ಸೆಟಲ್ಮೆಂಟ್ ಮಾಡ್ತಿರ್ತಾರೆ. ಇಲ್ಲ ಸರ್, ಇವಾಗ 40 ಲಕ್ಷ ಮನೆಯಲ್ಲಿ ದುಡ್ಡು ಇಟ್ಕೊಂಡಿದೀವಿ ಸರ್ ನಾವು. ಸರ್ ನಿಮ್ದು ಏನಾದ್ರು ಏನು ಸರ್, ಅದು ಕ್ಯಾಶಿಂದ ಏನ್ ತೊಂದರೆ ಬಂದಿಲ್ಲ ನನಗ. ನಿಮ್ ಹತ್ರ ಇರ್ಲಿಲ್ಲ ಅಂದ್ರು ನಿಮ್ ಮುಂದೆ ನಾನೇ ಕ್ಯಾಶ್ ಕೊಡ್ತೀನಿ ಅವ್ರಿಗೆ. ನಿಮ್ ದುಡ್ಡು ನಾನೇ ಕೊಡ್ತೀನಿ ಅವ್ರಿಗೆ. ಅರ್ಥ ಮಾಡ್ಕೊಳ್ಳಿ ನನ್ನ. ನಿಮ್ಗೆ ವಿಶ್ವಾಸ ಇಲ್ಲ, ನಿಮ್ ಪರವಾಗಿ ದುಡ್ಡು ನಾನೇ ಕೊಡ್ತೀನಿ ಅವ್ರಿಗೆ. ಬಟ್ ನೀವು ಆ ಟೈಮ್ದಲ್ಲಿ ನಾನು ಮೋಸ ಮಾಡಿದ್ರೆ ನಾನು ಸತ್ತು ಬಿಡ್ತೀನಿ. ಇಲ್ಲ ವಿಶ್ವಾಸ ಇದೆ ಸರ್ ನಿಮಗೆ. ನನ್ನ ಮಗನಿಗೆ ಈಗ ಅರ್ಜೆಂಟ್ ಜಾಬ್ ಬೇಕಾಗಿದೆ ಸರ್. ಇಲ್ಲ ಅದೊಂದು ಆ ಪ್ರಶ್ನೆ ಬಂದು ಸರ್ ಮಾತಾಡ್ಲಿಕ್ಕೆ ಬೇಕಲ್ಲ. ಅಲ್ಲ ನನ್ನ ಮಗನಿಗೆ ಸ್ವಲ್ಪ ಭಯ ಇದೆ ಸರ್, ಅಷ್ಟೇ ಏನಿಲ್ಲ. ಎದ್ರದ್ದು ಭಯ ಸರ್? ನಾನು ನಿಮ್ಮ ಊರಿಗೆ ಬರಲ್ಲ, ಭಯ ಇದ್ರೆ. ಇಲ್ಲ ಸರ್, ಇದು ಹೆಂಗಿದೆ, ವಿಶ್ವಾಸದಿಂದ ಮಾಡ್ಬೇಕು. ವಿಶ್ವಾಸದಿಂದ ನಾನು ಮಾಡ್ಬೇಕು, ನೀವು ಮಾಡ್ಕೋಬೇಕು. ನಾನು ಅದಕ್ಕೋಸ್ಕರ ನಾನೇನ್ ಹೇಳಿದೆ, ನಿಮ್ಗ ಏನೋ ಭಯ ಇದ್ರು ನೀವು ಏನ್ ಅಮೌಂಟ್ ಕೊಡ್ತೀರಲ್ಲ ಈಗ ಅದು ಚೆಕ್ ನಾನು ಕೊಡ್ತೀನಿ. ಗೊತ್ತಾಯ್ತು ಸರ್, ಅವ್ನು ಹೇಳ್ದ ನನಗೆ, ನಾನು ತುಂಬಾ ನಂಬಿಕೆ ಇದೆ ಅಂತಾನೆ ಹೇಳ್ದ. ನೀವು ಅದಕ್ಕೆ ಯಾಕೆ ಭಯ ಪಡ್ಕೊತೀರ ಹೇಳಿ ಸರ್? ಅಲ್ಲ ಈ ತರ ಯಾರು ಸಿಗಲ್ಲ, ಈ ತರ ಯಾರು ವ್ಯಕ್ತಿ ಸಿಗಲ್ಲ ಅಂತಾನೆ ಹೇಳೋದು ಸರ್ ನಾನು. ಹೇಳಿ ಸರ್, ನಮ್ಗೆ ಚೆಕ್ ಕೊಡುವಂತ ನಂದು ಜೊತೆ ಸರ್ ಇರ್ತಾರಲ್ಲ ಅವ್ರದ್ದು ಒಂದು ಫೋಟೋ ಹೊಡ್ಕೊಳ್ಳಿ. ಅದು ಮಾತ್ರ ನಿಮ್ ಹತ್ರ ಇರ್ಬೇಕು, ಬೇರೆಯವ್ರಿಗೆ ತೋರಿಸಬಾರ್ದು ಸರ್. ನನ್ನ ಮಗನ್ಗೆ ಏನ್ ಹೇಳ್ತೀನಿ ಅಂದ್ರೆ, ಯಾರು ಒಂದೇ ಸರಿ 40 ಲಕ್ಷ ಕೊಟ್ಬಿಡು ಅವ್ರಿಗೆ ಕೆಲಸ ಏನಿದೆಯಾ ಅದನ್ನ ಮಾಡಿಸ್ಕೊಂಬಿಡು ಒಂದೇ ಸರಿ ಇದು ಅಂತ ಹೇಳ್ತಾ ಇದ್ದೆ. ಇಲ್ಲ ಸರ್, ಇಲ್ಲಿ ಕೇಳಿ. ಲಾಸ್ಟ್ ಟೈಮ್ ನಿಮ್ಗ ಈಗ ನಾನು ಹೇಳಿದ್ದೆ, ಎಷ್ಟೊತ್ತನ ನಿಮ್ಗೆ ಅರ್ಥ ಆಗಿಲ್ಲ. ಲಾಸ್ಟ್ ಟೈಮ್ ನನಗೊಬ್ಬ ಇದೇ ತರ ಮೋಸ ಮಾಡಿಬಿಟ್ಟ ಸರ್. ಡಾಕ್ಯುಮೆಂಟ್ಸ್ ಹೊರಗಡೆ ತಂದು ಕೂಡಿ ಒಂದಂದ್ರ ಕ್ಯಾಶ್ ಅದ ನಾನು ಕೈಲಿಂದ ಕೊಡ್ಬೇಕಾಗತ್ತೆ. ನೀವು ಒಂದೊಂದು ಮನ್ಯಾಗ ಕೂತ್ಬಿಡ್ತೀರಿ. ಇಲ್ಲ ಸರ್, ಆ ಥರ ಆಗಲ್ಲ ಸರ್. ಈಗ ಅವ್ನಿಗೆ ಬೇಕಾಗಿದ್ದಕ್ಕೆ ಇಲ್ಲಿಂದ ಬೆಂಗಳೂರಿಂದ ಬಿಜಾಪುರ ಕಳಿಸಿ ನಿಮ್ಮ ಹತ್ರ ಮಾತಾಡ್ಸಿ, ಇಲ್ಲ ಚೆಕ್ ಕೊಟ್ಟು ಕಳಿಸಿದ್ದೀನಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದನ ನೀಡ್ತಾ ಹೋಗ್ತಾರೆ. ಚಂದನ, ಸರ್ಕಾರಿ ಹುದ್ದೆಗಳು ಬಿಕರಿಯಾಗ್ತಾವೆ ಲಕ್ಷಕ್ಕೆ ಅನ್ನುವಂತಹ ಆರೋಪ ಹೊಸದೇನಲ್ಲ. ಬಟ್ ಇಲ್ಲಿ ಸಾಕ್ಷಿ ಸಮೇತ ಮಧ್ಯವರ್ತಿಯನ್ನ ಹಿಡಿದು ಹಾಕಲಾಗಿದೆ. ಆತ ಯಾವ ರೀತಿ ಡೀಲ್ ಮಾಡ್ತಾನೆ, ಎಷ್ಟು ಲಕ್ಷಗಳ ಮಾತನಾಡ್ತಾನೆ ಅನ್ನೋದೆಲ್ಲವೂ ಕೂಡ ಸ್ಪಷ್ಟವಾಗ್ತಾ ಇದೆ. ಆಕಾಂಕ್ಷಿಗಳು ಯಾರು ಅಭ್ಯರ್ಥಿಗಳಿದ್ದಾರೋ ಅವ್ರು ಹೇಳ್ತಾ ಇರೋದೇನು, ಅವರ ಆಗ್ರಹ ಏನು ಈ ಅಕ್ರಮವನ್ನ ಬಯಲು ಮಾಡಿದಂತಹ ನಂತರದಲ್ಲಿ? ಚಂದನ,
ಎಕ್ಸಾಕ್ಟ್ಲಿ ವಿದ್ಯಾ, ಸದ್ಯಕ್ಕೆ ನಮ್ಮ ಎಜುಕೇಶನ್ ಸಿಸ್ಟಮ್ ನ ನಾವು ಕ್ವಶನ್ ಮಾಡುವಂತ ಪರಿಸ್ಥಿತಿಗೆ ಬಂದಿವೆ. ರಾತ್ರಿ ಎಲ್ಲ ಓದಿ ಪರೀಕ್ಷೆ ಬರೆದಂತ ವಿದ್ಯಾರ್ಥಿಗಳಿಗೆ ಈ ರೀತಿ ಗೋಲ್ಮಾಲ್ ಆಗುತ್ತೆ ಅಂದ್ರೆ ಅವರ ಕಾನ್ಫಿಡೆನ್ಸ್ ಎಷ್ಟು ಕುಗ್ಗೋಗುತ್ತಲ್ವಾ. ಸದ್ಯ ಈ ವಿದ್ಯಾರ್ಥಿಗಳ ಪರಿಸ್ಥಿತಿ ಕೂಡ ಹಾಗೆ ಆಗಿರೋದು. ಏನು ಜುಲೈ 17ನೇ ತಾರೀಕು ಫಲಿತಾಂಶ ಹೊರಗಡೆ ಬೀಳುತ್ತೆ, ಜುಲೈ 8ನೇ ತಾರೀಕು ಪರೀಕ್ಷೆ ಬರ್ದಿರ್ತಾರೆ. ನಾವು ರಾತ್ರಿ ಎಲ್ಲ ಓದಿ ಪರೀಕ್ಷೆನ ಬರ್ದಿದ್ವಿ, ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಫಲಿತಾಂಶ ನೋಡಿ ಶಾಕ್ಗೆ ಒಳಗಾಗಿರುವಂತದ್ದು. ಯಾಕಂದ್ರೆ ನೇಮಕಾತಿಯಲ್ಲಿ ಒಂದಲ್ಲ ಎರಡಲ್ಲ 60% ಅಕ್ರಮ ನಡೆದಿದೆ ಅನ್ನುವಂತ ಆರೋಪವನ್ನ ವಿದ್ಯಾರ್ಥಿಗಳು ಮಾಡ್ತಾ ಇರುವಂತದ್ದು. ಹೀಗಾಗಿ ಈ ನಡೆದಿರುವಂತ ನೇಮಕಾತಿ ಪ್ರಕ್ರಿಯೆಯನ್ನೇ ರದ್ದು ಮಾಡಿ ಮರು ಪ್ರಕ್ರಿಯೆಯನ್ನ ಮಾಡಬೇಕು, ಇಲ್ಲಾಂದ್ರೆ ಕೆಪಿಎಸ್ಸಿ ಅನ್ನುವಂತ ಕಾನ್ಸೆಪ್ಟ್ ನೇ ತೆಗಿಬೇಕು ಅನ್ನುವಂತಹ ಒಂದು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಸದ್ಯ ಈ ಬಗ್ಗೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡೋಕೆ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆಗಮಿಸಿರುವಂತದ್ದು. ಅಂದ್ರೆ ರಾತ್ರಿ ಎಲ್ಲ ಕಷ್ಟಪಟ್ಟು ಓದಿದ್ವಿ, ನಮಗೂ ಸೀಟ್ ಸಿಗುತ್ತೆ, ನಮಗೂ ಕೆಲಸ ಸಿಗುತ್ತೆ ಅನ್ನುವಂತ ಒತ್ತಾಸೆಯಲ್ಲಿ ಓದಿದ್ವಿ. ಆದ್ರೆ ಈ ರೀತಿ ಗೋಲ್ಮಾಲ್ ಮಾಡಿದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು, ನಮ್ಮ ಅಷ್ಟು ದಿನಗಳ ಪರಿಶ್ರಮ ಏನಾಗ್ಬೇಕು ಅನ್ನುವಂತ ಪ್ರಶ್ನೆಯನ್ನ ಕೇಳ್ತಾ ಇರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ಇತ್ತೀಚೆಗಷ್ಟೇ ಗೋಲ್ಮಾಲ್ ಮಾಡಿ ತಗಲಾಕೊಂಡಿದ್ದಂತ ಶಿವಶಂಕರಪ್ಪ ಅವರು ಕೂಡ, ಅವರ ಕೈವಾಡ ಕೂಡ ಇದೆ ಅನ್ನುವಂತ ಆರೋಪವನ್ನ, ಗಂಭೀರ ಆರೋಪವನ್ನ ವಿದ್ಯಾರ್ಥಿಗಳು ಮಾಡ್ತಾ ಇರುವಂತದ್ದು. ವಿದ್ಯಾ, ಚಂದನ, ಈಗ 80 ಲಕ್ಷ ತನಕ ಹೋಗುತ್ತೆ, ಅವ್ರಿಗೆ ಕೊಡಬೇಕು ಇವ್ರಿಗೆ ಕೊಡಬೇಕು ಅನ್ನುವಂಥ ಮಾತು ಬರುತ್ತೆ ಅಂತಂದ್ರೆ ಅಮಾನತಾಗಿರೋ ಆ ಒಬ್ಬ ಅಧಿಕಾರಿ ಮಾತ್ರ ಕಲ್ಪ್ರಿಟ್ ಆಗ್ತಾರಾ? ಇನ್ನು ಸಾಕಷ್ಟು ಮಂದಿ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಶಾಮೀಲಾಗಿದ್ದಾರೆ ಅನ್ನುವಂಥ ಅನುಮಾನವೂ ಕಾಡ್ತಾ ಇದೆ. ಕಂಪ್ಲೇಂಟ್ ದಾಖಲಾದಂಥ ನಂತರದಲ್ಲಿ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಿದ್ಯಾ ಇಲ್ವಾ ಅಂತ ಹೇಳಿ ಚಂದನ. ವಿದ್ಯಾ, ಸದ್ಯಕ್ಕೆ ಈಗ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿರುವಂತದ್ದು. ಎಫ್ಐಆರ್ ದಾಖಲು ಪ್ರಕ್ರಿಯೆ ನಡೀತಾ ಇದೆ. ಅಂದ್ರೆ ಇದು ಎಫ್ಐಆರ್ ಪ್ರಕ್ರಿಯೆ ಆದ್ಮೇಲೆ ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಅನ್ನುವಂತ ಒತ್ತಾಯ ಕೂಡ ಮಾಡ್ತಾ ಇರುವಂತದ್ದು. ನೀವೇ ಹೇಳಿದಾಗೆ ಈತ ಶಿವಶಂಕರಪ್ಪ ಏನಿದ್ದಾನೆ ಆತ ಪ್ರಮುಖ ಕಲ್ಪ್ರಿಟ್ ಅನ್ನೋದಕ್ಕಿಂತ ಅವ್ರದ್ದು ಒಂದು ಗ್ಯಾಂಗೇ ಇದೆ. ಆ ಜಾಲವನ್ನ ಮೊದಲು ಭೇದಿಸ್ಬೇಕು, ಅವರನ್ನ ಮೊದಲು ಹಿಡಿದಾಕ್ಬೇಕು. ಆಗಷ್ಟೇ ಸಿಸ್ಟಮ್ ಸರಿ ಹೋಗುತ್ತೆ. ಇಲ್ಲ ಅಂತ ಅಂದ್ರೆ ಈ ಸರ್ಕಾರ ನಡೆಸುವಂತ ಪರೀಕ್ಷೆ ಮೇಲೆ ನಮಗೆ ನಂಬಿಕೆನೆ ಹೊರಟೋಗುತ್ತೆ. ನಮಗೆ ಕೆಲಸ ಇರ್ಲಿ, ಪರೀಕ್ಷೆ ಬರೆಯೋದಕ್ಕೂ ನಮಗೆ ಕಾನ್ಫಿಡೆನ್ಸ್ ಇರಲ್ಲ, ಟ್ರಸ್ಟ್ ಇರಲ್ಲ ಅನ್ನುವಂತ ಮಾತನ್ನ ವಿದ್ಯಾರ್ಥಿಗಳು ಹೇಳ್ತಾ ಇರುವಂತದ್ದು. ಸದ್ಯ ಈಗ ವಿದ್ಯಾರ್ಥಿಗಳ ಒತ್ತಾಯ ಒಂದೇ, ಈ ಪ್ರಕ್ರಿಯೆಯನ್ನ ರದ್ದು ಮಾಡಬೇಕು, ಟ್ರಾನ್ಸ್ಪರೆಂಟ್ ಆಗಿಡ್ಬೇಕು, ಹಾಗೆ ಮರು ಪ್ರಕ್ರಿಯೆಯನ್ನ ನಡೆಸಬೇಕು ಅನ್ನುವಂತ ಒತ್ತಾಯ ಅವ್ರದ್ದಾಗಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಚಂದನ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆಯಾಗಿ ನೀಟ್ ಪರೀಕ್ಷೆಯ ಅಕ್ರಮದ ಬಗ್ಗೆ ಮಾತನಾಡುವಂತಹ ರಾಜ್ಯ ಕಾಂಗ್ರೆಸ್ನ ನಾಯಕರು, ರಾಜ್ಯ ಕಾಂಗ್ರೆಸ್ನ ಸಚಿವರು ಇದ್ರ ಬಗ್ಗೆಯೂ ಮಾತನಾಡಬೇಕಲ್ವಾ? ಯಾಕಂದ್ರೆ ಮರು ಪರೀಕ್ಷೆ ಆಗಬೇಕು ಅಥವಾ ಮರು ನೇಮಕಾತಿ ಪ್ರಕ್ರಿಯೆ ಆಗಬೇಕು ಅಂತ ಹೇಳಿ 50ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಆಗ್ರಹವನ್ನ ಮಾಡ್ತಿದ್ದಾರೆ. ಅಕ್ರಮ ನಡೆದಿದೆ ಅನ್ನೋದಕ್ಕೆ ಸಾಕ್ಷಿಯನ್ನ ಕೂಡ ಕೊಡ್ತಿದ್ದಾರೆ. ಮಧ್ಯವರ್ತಿ ಜೊತೆ ಮಾತನಾಡಿರುವಂತಹ ಆಡಿಯೋ ಇದೆ. ಅಮಾನತಾಗಿರುವಂತಹ ಶಿವಶಂಕರಪ್ಪ ಅವ್ರ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ, ಈ ಅಕ್ರಮದಲ್ಲಿ ಅವರ ಕೈವಾಡ ಇದೆ ಅಂತ ಹೇಳಿ. ಕೇವಲ ಅವರೊಬ್ರೇನಾ? ದೊಡ್ಡ ದೊಡ್ಡ ಸಿಂಡಿಕೇಟೇ ಇದ್ರಲ್ಲಿ ವರ್ಕ್ ಆಗಿರುವಂತಹ ಸಾಧ್ಯತೆ ಇದೆ ಅನ್ನೋದು ಆಕಾಂಕ್ಷಿಗಳು ಮಾಡ್ತಾ ಇರುವಂತಹ ಆರೋಪ. ಸರ್ಕಾರ ಇದನ್ನ ಎಷ್ಟರ ಮಟ್ಟಿಗೆ ಗಂಭೀರವಾಗಿ ಪರಿಗಣಿಸುತ್ತೆ ಅನ್ನುವುದನ್ನ ಕಾದು ನೋಡಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.